ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮೂರಲ್ಲಿ ಜಾತ್ರೆ ಇತ್ತು ಅಂತ ಹೇಳಿಬಿಟ್ಟು ಸಂಜೆ ತಂಪಾದಮೇಲೆ ಪಾಪುನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟಿದ್ದೆ. ಜಾತ್ರೆ ಅಂತ ಅಂದರೆ ನಾವೆಲ್ಲರೂ ಚಿಕ್ಕದ್ರಲ್ಲಿ ಏನಾದರೂ ಯಾರಾದರೂ ₹100 ₹50 ಕೊಡೋದನ್ನೇ ಕಾಯ್ತಾ ಇದ್ವಿ. ಜಾತ್ರೆಗೆ ದುಡ್ಡು ಕೊಡಲ್ವಾ, ಜಾತ್ರೆಗೆ ದುಡ್ಡು ಕೊಡಲ್ವಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ತಾ ಇದ್ವಿ. ಅವ್ರು ಕೊಡೋ ₹10 ₹20 ₹50ನ ಇಸ್ಕೊಂಡು ಅಲ್ಲಿ ಕಣ್ಣಿಗೆ ಕಂಡಿದ್ದನ್ನ ತಗೊಳ್ಳೋದೇ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಜಾತ್ರೆ ಅಂತ ಅಂದರೆ ಏನೋ ಒಂಥರ ಸಡಗರ, ಆ ಪಿ ಪಿ ಸೌಂಡು, ಬಳೆಗಳು, ಕಲರ್ ಕಲರ್ ಇರುವಂತಹ ಆಟ ಸಾಮಾನುಗಳು ಮತ್ತು ವಾಟರ್ ಗನ್ನು ಪ್ರತಿಯೊಂದು ನೋಡಿಬಿಟ್ರೆ ನಮಗೆ ಫುಲ್ ಖುಷಿ ಅನ್ನಿಸ್ತಾ ಇತ್ತು. ಇವತ್ತು ನಾನು, ಲಿಪಿ, ಅಮ್ಮ ಎಲ್ಲರೂ, ಅಪ್ಪ ಎಲ್ಲರೂ ಹೋದ್ವಿ. ಹಾಗೆಯೇ ಹೋಗಿದ ತಕ್ಷಣ ಫಸ್ಟು ದೇವ್ರ ದರ್ಶನ ಪಡೆಯೋಣ ಅಂತ ಹೇಳಿಬಿಟ್ಟು ರಂಗನಾಥ ಸ್ವಾಮಿ ದೇವ್ರ ದರ್ಶನನ ಪಡೆದ್ವಿ. ದೇವರಿಗೆ ಹಣ್ಣು ಕಾಯಿ ಎಲ್ಲ ಮಾಡಿಸ್ಬಿಟ್ಟು ಭಕ್ತಿಯಿಂದ ಕೈ ಮುಗಿದ್ವಿ. ಬಟ್ ಪಾಪುಗೆ ಸ್ವಲ್ಪ ಗಂಟೆ ಅಳ್ಳಾಡಿಸಿದ್ರು ಅಲ್ಲಿ ಅಂತ ಹೇಳಿಬಿಟ್ಟು ಜೋರಾಗಿ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಿಕಾಸ್ ಅವಳು ತುಂಬ ಚಿಕ್ಕವಳಿರೋದ್ರಿಂದ ಗಂಟೆ ಶಬ್ದಕ್ಕೆ ಹೆದರಿದ್ಲು ಅಂತ ಹೇಳಿ ಅಮ್ಮ ಹೊರಗಡೆ ಕರ್ಕೊಂಡೋದ್ರು. ಆಮೇಲೆ ಹೊರಗಡೆ ಬಂದರು, ದೇವ್ರ ಅಡ್ಡ ಇಟ್ಟಿರ್ತಾರೆ, ಅಲ್ಲೂ ಕೂಡ ಮಂಗಳಾರತಿನ ತಗೊಂಡು ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡು ಹೊರಗಡೆ ಬಂದೆ. ಮಕ್ಕಳೇ ಹಾಗೆ ಅಂತ ಅನಿಸುತ್ತೆ. ನಮ್ಮ ಲಿಪಿಗೆ ಅಲ್ಲಿ ದೇವಸ್ಥಾನದ ಒಳಗಡೆ ಫಸ್ಟು ದೇವ್ರಿಗೆ ಕೈ ಮುಗಿದು ಬರೋಣ ಬಾ ಮಗಳೇ ಅಂತ ಅಂದರೆ, ದೇವ್ರಿಗೆ ಕೈ ಮುಗಿಯೋಕ್ಕಿಂತ ಮುಂಚೆ ಜಾತ್ರೆಯಲ್ಲಿ ಏನೇನು ಟಾಯ್ಸ್ ಇಟ್ಟಿದ್ದಾರೆ ಅದೆಲ್ಲದು ಬೇಕು ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಕ್ಯೂರಿಯಾಸಿಟಿ. ಪಾಪು ಅಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡಿದ್ದೆ. ಲಿಪಿ ಅವಳನ್ನು ದೂರದಿಂದ ಓಡಿ ಬಂದು ಆಟ ಆಡಿಸ್ತಾ ಇದ್ಲು. ಅವಳಿಗೂ ಸ್ವಲ್ಪ ಎಲ್ಲರೂ ಎತ್ಕೊಳ್ಳೋದು ಮಾತಾಡ್ಸೋದು ಮಾಡುವಾಗ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇತ್ತು. ಬಟ್ ಅಷ್ಟೊಂದೇನು ಅಳ್ಳಿಲ್ಲ, ಬಟ್ ಎಲ್ಲರೂ ಮುಟ್ಟುವಾಗ ಚೂರು ಕಿರಿಕಿರಿ ಅನ್ನಿಸ್ತು ಅನಿಸುತ್ತೆ. ಹಾಗಾಗಿ ಆಮೇಲೆ ಉಡಿಸ್ಲಮ್ಮ ದೇವ್ರದ್ದು ಇಲ್ಲಿ ಹೊರಗಡೆ ಅಡ್ಡೆ ಇಟ್ಟಿದ್ರು, ಅಲ್ಲಿಗೆ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರ ಹತ್ರ ಭಕ್ತಿಯಿಂದ ಕೈ ಮುಗಿದು ಮಂಗಳಾರತಿನ ಮಾಡಿಸ್ಕೊಂಡ್ವಿ. ನನ್ನ ಕ್ಲೋಸ್ ಫ್ರೆಂಡ್ ಮಧುರ ಅಂತ ಹೇಳ್ಬಿಟ್ಟು ನಾವು ಚಿಕ್ಕದ್ರಿಂದ ಒಟ್ಟಿಗೆ ಓದಿದ್ದು. ಆಲ್ಮೋಸ್ಟ್ ಒಂದು ಜಾತ್ರೆಗೆ ನಾನು ಅವಳು ಒಂದು ಸೈಕಲ್ನ ಹೊಡ್ಕೊಂಡು ಹೋಗಿದ್ವಿ. ಇವಾಗಲೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ, ಅಷ್ಟು ದೂರ ನಾವಿಬ್ಬರು ಸೈಕಲಲ್ಲಿ ಹೋಗಿದ್ವಾ ಅಂಥೇಳಿ. ಅವಾಗೆಲ್ಲ ನಮ್ಮ ಹತ್ರ ಚಿಕ್ಕ ಸೈಕಲ್ ಇರಲಿಲ್ಲ, ಅಪ್ಪಂದೆಲ್ಲ ದೊಡ್ಡ ಸೈಕಲ್ ಇರುತ್ತಲ್ವ, ಅದರಲ್ಲಿ ಒಳಗಡೆ ಕಾಲು ಹಾಕೊಂಡು ಒಳಪಟ್ಲು ಅಂತ ಹೇಳ್ಬಿಟ್ಟು ಅದು ಡಬ್ಬಲ್ ಹೊಡ್ಕೊಂಡು ಹೋಗೋದು. ಸ್ವಲ್ಪ ದೂರ ನಾನು ಹೊಡಿತಾ ಇದ್ದೆ, ಸ್ವಲ್ಪ ದೂರ ಅವಳು ಹೊಡಿತಾ ಇದ್ಲು. ಹಿಂದೆ ಮುಂದೆ ಕೂತ್ಕೊಂಡು ಸೈಕಲ್ ಹೊಡ್ಕೊಂಡು ಆ ಹೈವೇ ರೋಡಲ್ಲಿ ಹೋಗಿದ್ವಿ. ಯಪ್ಪ, ಇವಾಗಲೂ ನೆನೆಸ್ಕೊಂಡ್ರೆ ನಾವಿಷ್ಟು ದೂರ ಹೋಗಿದ್ವಾ ಅಂತ ಅನಿಸುತ್ತೆ. ನಾವಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಜಾತ್ರೆಗಳಲ್ಲಿ ಸೈಕಲ್ ಹೊಡ್ಕೊಂಡು ಹೋಗೋದು, ನಾನು ಅವಳು ಒಟ್ಟಿಗೆ ಡ್ರಾಯಿಂಗ್ ಕ್ಲಾಸಿಗೆ ಹೋಗೋದು. ಹಾಗಾಗಿ ಮತ್ತು ನನ್ನ ಮಗಳಿಗೆ ಏನಾದರೂ ಕೊಡಿಸ್ತೀನಿ, ಏನು ಬೇಕು ತಗೋ ಲಿಪಿ ಅಂತ ಅಂದ್ಲು. ನಾನು ಅದಕ್ಕೆ ಅವಳಿಗೆ ತಮಾಷೆ ಮಾಡ್ತಾಯಿದ್ದೆ, ಲಿಪಿ ಮಧುರ ಆಂಟಿ ಹತ್ರ ತುಂಬ ಜಾಸ್ತಿ ದುಡ್ಡಿದೆ ಮಗಳೇ, ದೊಡ್ಡದು ತಗೋ, ಏನು ಬೇಕೋ ಅದನ್ನು ತಗೋ ಅಂತ. ಅವಳು ಸುಮ್ಮನಿರೋ ಶ್ರುತಿ ಅಂತ ಹೇಳಿ ತಮಾಷೆ ಮಾಡ್ತಾಯಿದ್ಲು. ಹೀಗೆ ಕೆಲವೊಂದು ನಾವು ಬಾಲ್ಯದಲ್ಲಿ ಕಳೆದಿರುವಂತಹ ದಿನಗಳನ್ನ ನೆನೆಸ್ಕೊಂಡು ಅವತ್ತಿನ ಜಾತ್ರೆನ ಮುಗಿಸ್ಕೊಂಡ್ವಿ. ಆಮೇಲೆ ಕೊನೆಗೆ ಒಂದು ಟಾಯ್ಸ್ ಚಿಕ್ಕದು ಒಂದು ಟೆಡ್ಡಿನ ತೆಗೆಸ್ಕೊಂಡ್ಲು. ಜಾತ್ರೆ ಅಂತ ಅಂದಮೇಲೆ ಪುರಿ ಖಾರ ಇಲ್ದೇ ಮನೆಗೆ ಹೋಗೋಕ್ಕಾಗುತ್ತಾ? ಹಾಗಾಗಿ ಅಲ್ಲಿರುವಂತಹ ಪುರಿ ಖಾರನ ನಾನು ಮತ್ತು ಅಮ್ಮ, ಆಂಟಿ ಎಲ್ರಿಗೂ ಪುರಿ ಖಾರನ ತೊಗೊಂಡ್ವಿ. ಪುರಿ ಖಾರ ತಿನ್ನೋದೇ ಒಂದು ಖುಷಿ ಜಾತ್ರೆಯಲ್ಲಿ. ದಾರಿ ಉದ್ದಕ್ಕೂ ನಾವು ಪುರಿ ಖಾರ ತೊಗೊಂಡು ತಿಂದ್ಕೊಂಡು ಹೋಗ್ತಾಯಿದ್ವಿ ಚಿಕ್ಕದ್ರಲ್ಲಿ. ಬಟ್ ಇವಾಗ ಎಷ್ಟು ಚೇಂಜಸ್ ಆಗಿದೆ. ನಮ್ಮ ಮಕ್ಕಳಿಗೂ ಅದೊಂದು ನಾವು ಮಾಡಿರೋಂತಹ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತ ಹೇಳಿಬಿಟ್ಟು ಲಿಪಿನ ಕರ್ಕೊಂಡು ಬಂದಿದ್ದೆ, ಪಾಪುನೂ ಕರ್ಕೊಂಡು ಬಂದಿದ್ದೆ. ಮುಂದೆ ಮುಂದೆ ಎಲ್ಲ ಈ ಥರದ್ದೆಲ್ಲದನ್ನು ನಾವಂತೂ ತುಂಬ ಮಿಸ್ ಮಾಡ್ಕೊಳ್ತೀವಿ ಕೆಲವೊಂದನ್ನು. ನಮ್ಮ ಮಕ್ಕಳು ಇವಾಗಲೇ ಮನೆ ಒಳಗಡೆ ಆಟ ಆಡ್ತಾರೆ. ಹೊರಗಡೆ ಹೋಗಿ ನಾವು ಆಟ ಆಡಿದ ಆಟ, ಕುಂಟೆಪಿಲ್ಲೆ ಆಗಿರ್ಬೋದು, ಲಗೋರಿ ಆಗಿರ್ಬೋದು, ಗೋಲಿ ಆಟ ಆಗಿರ್ಬೋದು, ಹೈಡ್ ಆ್ಯಂಡ್ ಸಿಕ್ ಆಗಿರ್ಬೋದು, ಯಾವುದೂ ಈ ಮಕ್ಕಳಿಗೆ ಗೊತ್ತೇ ಇಲ್ಲ. ಜಾಸ್ತಿ ಇಂಡೋರ್ ಗೇಮಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಹಾಗಾಗಿ ನಮ್ಮ ಕಾಲದಲ್ಲಿದ್ದಂತಹ ಬಾಲ್ಯದ ಆಟಗಳು, ಬಾಲ್ಯದ ನೆನಪುಗಳೇ ತುಂಬಾ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಆಮೇಲೆ ನನ್ನ ಫ್ರೆಂಡು ಸ್ವಲ್ಪ ಹೊತ್ತು ಎತ್ಕೊಳ್ತೀನಿ ಅಂದ್ಲು, ತೀಯಂಗೆ ಸ್ವಲ್ಪ ಕಿರಿಕಿರಿ ಆಗ್ತಾಯಿತ್ತು. ಹಾಗಾಗಿ ಒಂದು 2 ನಿಮಿಷ ಆ ಕಡೆ ಹೋದ್ಲು, ಆದರೂ ಸುಮ್ಮನಿರಲಿಲ್ಲ. ಸರಿ ಕೊಡು ಮಧುರ, ಯಾಕೋ ಅಳ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ನಾನೇ ಎತ್ಕೊಂಡು, ಮಗಳೇ ಅಮ್ಮ, ಮಗಳೇ ಅಮ್ಮ, ಅಮ್ಮ ಅಂದ ತಕ್ಷಣ ಇಮಿಡಿಯೇಟಾಗಿ ಸುಮ್ಮನಾಗ್ಬಿಟ್ಲು. ಮಕ್ಕಳಲ್ವ, ಎಷ್ಟು ಬೇಗ ಗೊತ್ತಾಗುತ್ತೆ, ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತಾರೆ ನೋಡಿ. ಇಷ್ಟು ಚಿಕ್ಕ ವಯಸ್ಸಿಗೆ ಅಮ್ಮ ಯಾರು, ಅಮ್ಮನ ಹತ್ರ ಬಂದ ತಕ್ಷಣ ಸುಮ್ಮನಾಗ್ಬಿಡ್ಬೇಕು ಅಂತ. ಸೊ ಇಲ್ಲಿಗೆ ಜಾತ್ರೆ ವ್ಲಾಗ್ ಮುಗೀತು. ಆ್ಯಂಡ್ ನೆಕ್ಸ್ಟ್ ಡೇ ಮೋಹನ್ ಫ್ರೆಂಡ್ ಒಬ್ಬರು ರಂಗಣ್ಣ ಅಂತ ಹೇಳಿಬಿಟ್ಟು ಅವರು US ಇದ್ದಾರೆ. ಆ್ಯಕ್ಚುಲಿ ಅವ್ರು ಬರುವಾಗ ಏನಾದರೂ ತರಿಸ್ಕೊಳ್ತೀವಿ ನಾವು, ಇಲ್ಲಾಂದರೆ ಸಡನ್ನಾಗಿ ಒಂದೊಂದ್ಸತಿ ಬಂದುಬಿಡ್ತಾರೆ. ಅಣ್ಣ ಹೇಳೋದಲ್ವಾ ಅಂತ ಹೇಳ್ತಾ ಇದ್ವಿ ನಾವು. ಈ ಸಲ ಅಣ್ಣ ಬರುವಾಗ ನನಗೇನು ಬೇಕವ ಅಂತ ಕೇಳಿದ್ರು. ಆ್ಯಕ್ಚುಲಿ ಮೋಹನ್ ನನಗೆ ತುಂಬ ದಿನದಿಂದ ಇಷ್ಟ
ಇತ್ತು, ನನಗೊಂದು ಇಯರ್ಪೋರ್ಟ್ ತೊಗೋಬೇಕು ಮತ್ತು ಒಂದು ಐ ವಾಚ್ ತೊಗೋಬೇಕು ಅಂತ ಹೇಳಿಬಿಟ್ಟು. ಸರಿ ಅಂತ ಹೇಳಿಬಿಟ್ಟು ಯಾವ ಸೀರೀಸ್ ಬೇಕು ಅಂತ ಕೇಳಿದ್ರು. ಪ್ರತಿಯೊಂದನ್ನು ಡೀಟೇಲ್ಸ್ನ ಕಳಿಸಿದ್ದೆ ನಾನು. ಆ್ಯಕ್ಚುಲಿ ತುಂಬ ದಿನದ ಡ್ರೀಮ್. ನಾನು 2015ಇಂದನೂ ತೊಗೊಬೇಕು ಒಂದು ಐ ವಾಚ್ ಅಂತಲೇ ಆಸೆ ಇತ್ತು. ಆವಾಗಲೇ ನಾನು ಫಸ್ಟ್ ಐಫೋನ್ನ ತೊಗೊಂಡಿದ್ದು ಆ ಟೈಮಲ್ಲಿ. ಹಾಗಾಗಿ ಅಲ್ಲಿ ತೊಗೊಂಡ್ರೆ ಒಂದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮತ್ತು ಒಂದು ಕಮ್ಮಿ ಪ್ರೈಸಿಗೂ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ನನಗೆ ಬೇಕಾಗಿರೋ ಮಾಡೆಲ್ಲು ಕಲರ್ನ ಕಳಿಸಿದ್ದೆ. ಅಣ್ಣ ಅದನ್ನು ತಂದು ಕೊಟ್ಟರು. ಫುಲ್ ಖುಷಿಯಾಗಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಮತ್ತು ಅದಕ್ಕೆ ಬೇಕಾಗಿರೋ ಕಲರ್ಸ್ ಎಲ್ಲ ಚೇಂಜ್ ಮಾಡ್ಕೊಬೋದು ನಾವು, ಆ ಸ್ಟ್ರಾಪ್ ಏನಿರುತ್ತೆ ಅದನ್ನು. ಬಟ್ ಅದು ಹೇಗೆ ಹಾಕೋದು ಅಂತ ಇನ್ನೂ ಹೊಸ್ತಲ್ವ, ನಂಗೆ ಗೊತ್ತಾಗಿರಲಿಲ್ಲ. ಹಂಗಾಗಿ ಅಣ್ಣನ ಹತ್ರನೇ ಅದನ್ನು ಕೂಡ ಹಾಕಿಸ್ಕೊಳ್ತಾ ಇದ್ದೆ. ಅದಕ್ಕೆ ಮೋಹನ್ ಹೇಳ್ತಾಯಿದ್ರು, ಏನು ತೊಗೊಂಡ್ರು ಇಂಪಾರ್ಟೆಂಟ್ ಅಲ್ಲ, ನೀನು ಅದನ್ನು ಹೆಂಗೆ ನೀಟಾಗಿ ಇಟ್ಕೊಳ್ತೀಯ, ನೀನು ಯೂಸ್ ಮಾಡಿದ್ದೀನ ನಿನ್ನ ಮಗಳು ಯೂಸ್ ಮಾಡಬೇಕು, ಅಷ್ಟು ಚೆನ್ನಾಗಿ ಇಟ್ಕೊ, ಎಲ್ಲದನ್ನು ಹಾಕ್ಕೊಳ್ಳೋದು ಎಲ್ಲಿ ಬೇಕಲ್ಲಿ ಬಿಚ್ಚಿ ಬಿಸಾಕ್ಬೇಡ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳಿಬಿಟ್ಟು ಇವಾಗ ಅದು ಇದು ಮಾತಾಡ್ತಾ ಇರ್ತೀನಲ್ವ, ಒಂದು ಇಯರ್ಪೋಡ್ ಇರಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ತರಿಸ್ಕೊಂಡೆ ಅಣ್ಣನ ಹತ್ರ. ಸೊ ಫುಲ್ ಈ ಸತಿ ಭರ್ಜರಿ ಶಾಪಿಂಗ್ ಥರ. ಹಾಗೆಯೇ ನನ್ನ ಕಸಿನಿಗೂ ಒಂದು ಮೊಬೈಲ್ ಅದು ಹಿಡ್ದಿದ್ನಲ್ವ, ನನ್ನ ಕಸಿನಿಗೆ ತರಿಸಿದ್ದು, ಅಲ್ಲಿ ಕಡಿಮೆಗೆ ಸಿಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟು ಅಮೇರಿಕಾಯಿಂದ ಬಂದಂತಹ ಗಿಫ್ಟು ಮೋಹನ್ ಕೊಟ್ಟಿಸಿದ್ದು ಆ್ಯಂಡ್ ನಾನು ತರಿಸ್ಕೊಂಡಿದ್ದು ಯಾವ್ದು ಬೇಕು ಅದನ್ನು. ಅದಾದಮೇಲೆ ನೆಕ್ಸ್ಟ್ ಡೇ ಲಿಪಿಗೆ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಇತ್ತು. ಹಾಗಾಗಿ ಕೆಲವೊಂದು ಥಿಂಗ್ಸ್ನ ತೊಗೊಬೇಕಿತ್ತು ಮತ್ತು ಹಬ್ಬ ಹತ್ತಿರ ಬಂತಲ್ವ, ಹಾಗಾಗಿ ಯಾವಾಗಲೂ ಅಷ್ಟೇ ಹಬ್ಬದ ಟೈಮಲ್ಲಿ ಟವಲ್ಲು, ಇನ್ನರ್ ವೇರ್ಸು ಹೊಸದನ್ನು ತಗೊಳ್ತೀನಿ ನಾನು. ತೀಂಗೆ ಒಂದು ಬಟ್ಟೆ ಆರ್ಡರ್ ಮಾಡಿದ್ದೆ, ಅದು ಇನ್ನೂ ಬಂದಿರಲಿಲ್ಲ ಅಂತ ಹೇಳಿಬಿಟ್ಟು ಒಂದು ತೊಗೊಳ್ಳೋಣ ಅಂತ ಹೋದೆ. ಬಟ್ ಕೆಲವೊಂದು ಚುಚ್ಚುತ್ತಾ ಇದೆ ಅಂತ ಅನ್ನಿಸ್ತು, ಕೆಲವೊಂದು ಅಷ್ಟೊಂದು ಗ್ರ್ಯಾಂಡಾಗಿಲ್ಲ ಅಂತ ಅನ್ನಿಸ್ತು. ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸಿದ್ದನ್ನು ಒಂದನ್ನು ತಗೊಂಡು ಬಂದೆ. ಯುಗಾದಿ ಹಬ್ಬ ಅಂತ ಅಂದರೆ ನಮ್ಮೆಲ್ರಿಗೂ ಹೊಸ ವರ್ಷ, ಹೊಸ ಹಬ್ಬ ಅನ್ನೋ ಥರನೇ ಅಲ್ವಾ. ಲಿಪಿ ಪ್ರಾಜೆಕ್ಟ್ ವರ್ಕು ಮತ್ತು ಪಾಪಗೆ ಒಂದು ಯುಗಾದಿ ಹಬ್ಬಕ್ಕೆ ಫೋಟೋಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದೆಷ್ಟು ಕಲರ್ದು ಡ್ರಾಯಿಂಗ್ ಶೀಟ್ ಬೇಕಿತ್ತು. ಹಾಗೆಯೇ ಲಿಪಿ ಸ್ಕೂಲ್ದು ಪಾಪು ತುಂಬಾ ಕ್ಯೂಟಾಗಿದ್ಲು ಅಂತ ಹೇಳಿಬಿಟ್ಟು ಅವಳನ್ನು ಗಿಲಿ ಕೊಟ್ಬಿಟ್ಟು ಒಂದೆರಡು ಫೋಟೋಶೂಟ್ನ ಮಾಡಿಸ್ಕೊಂಡೆ. ಅದಾದಮೇಲೆ ಲಿಪಿಗೆ ಫುಲ್ ಎಕ್ಸೈಟ್ಮೆಂಟು. ನನ್ನ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡು ಬಂದುಬಿಟ್ರೆ, ನಾನು ಲಿಪಿನ ಈ ಕಡೆ ಕರ್ಕೊಳಕ್ಕೆ ಬಂದೆ. ಸಹನಾ ಪುಂಕಿ ಅವ್ರ ಮಗಳನ್ನ ಕರ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಆ ಕಡೆ ಹೋದರು. ಆಮೇಲೆ ನಾವಿಬ್ಬರು ಸೇರಿದ್ಮೇಲೆ ಮ್ಯಾಂಡೇಟ್ರಿಯಾಗಿ ಒಂದು ಫೋಟೋ ಅಂತೂ ತಗೊಳ್ತೀವಿ ನಾನು ಸಹನ. ಸರಿ ಅಂತ ಹೇಳಿಬಿಟ್ಟು ಪುಂಕಿನ ನಿಲ್ಲಿಸ್ಕೊಂಡು ಒಂದು ಫೋಟೋನ ತೊಗೊಂಡ್ವಿ. ಅದಾದಮೇಲೆ ಇನ್ನೆಷ್ಟೊಂದು ದಿನ ಆಗಿಬಿಡುತ್ತೆ, ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಮಕ್ಳಿಗೆ ಫುಲ್ ಕೂತ್ಕೊಂಡು ಓದಿಸೋದೆ ಸೀರಿಯಸ್ನೆಸ್ ಆಗಿರ್ತೀವಿ ಅಂತ ಹೇಳಿಬಿಟ್ಟು ಮಕ್ಳಿಗೆ ಏನಾದ್ರು ಕೊಡ್ಸೋಣ ಅಂತ ಹೇಳಿಬಿಟ್ಟು MG ರೋಡಿಗೆ ಬಂದ್ವಿ. ಬಟ್ ಅಂದ್ಕೊಂಡೆ ಲಾಸ್ಟ್ ಟೈಮ್ ಹೋದಾಗ ಮಿಲ್ಕ್ ಶೇಕ್ ಎಲ್ಲ ಅಷ್ಟು ಚೆನ್ನಾಗಿತ್ತು, ಬಟ್ ಈ ಸತಿ ಯಾಕೋ ಪಾಸ್ತಾ ಸ್ಯಾಂಡ್ವಿಚ್ ಎಲ್ಲ ನಂಗೆ ಅಷ್ಟೊಂದು ಖುಷಿ ಅನ್ನಿಸ್ಲಿಲ್ಲ. ಸರಿ ಏನೇನು ತಿಂತೀರಾ ಮಕ್ಕಳೇ ಅಂತ ಹೇಳಿ ಏನಾದ್ರು ಬಿಟ್ಬಿಟ್ರೆ ಅಂತ ಹೇಳಿಬಿಟ್ಟು ನಾನು ಲಿಮಿಟಾಗೆ ಆರ್ಡರ್ ಮಾಡಿದ್ವಿ. ಸ್ಟ್ರಾಬೆರಿ ಮಿಲ್ಕ್ ಶೇಕು, ವನಿಲಾ ಮಿಲ್ಕ್ ಶೇಕು ಮತ್ತು ಇನ್ನೊಂದೇನೋ ಆರ್ಡ್ರ್ ಮಾಡಿ ಪಾಸ್ತಾ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ವಿ. ಅದು ಬರೋ ತನಕ ಸಹನ ಅಂತೂ ತುಂಬ ಚೆನ್ನಾಗಿ ಎಲ್ಲ ಮೆಮೊರೀಸ್ನ ಕ್ರಿಯೇಟ್ ಮಾಡ್ತಾರೆ ಮತ್ತು ಏನಾದರೂ ಒಂದು ಯುನಿಕಾಗಿ ಹುಡುಕ್ತಾನೆ ಇರ್ತಾರೆ. ನಾನು ಅವರು ಮೀಟ್ ಆದಾಗಿಂದನೂ ಕೆಲವೊಂದು ಫೋಟೋಸ್ನೆಲ್ಲ ತಗೊಳ್ತಾ ಇದ್ವಿ. ಬಿಕಾಸ್ ನಮಗೆ ನೆನಪಿರೋದೇ ಇನ್ಮೇಲೆ ಫೋಟೋಸು. ನಾವು ಮುಂಚೆ ಹಂಗಿದ್ವಾ, ಇವಾಗ ಹೆಂಗಿದ್ದೀವಿ, ಎಲ್ಲಿ ಹೋಗಿದ್ವಿ, ಅದೆಲ್ಲ ನಮಗೆ ಅಷ್ಟು ನೆನಪೇ ಇರಲ್ಲ ನೋಡಿ. ಆಲ್ಬಮ್ ಅಂತ ಮಾಡಿಸೋದೇ ಮೆಮೊರೀಸಿಗೋಸ್ಕರ. ಹಾಗಾಗಿ ಸಹನ ಇದು ಯಾವಾಗಿನ ಫೋಟೋ ಅಂತ ಕೇಳ್ತಾ ಇದ್ದೆ ನಾನು. ಪ್ರತಿಯೊಂದು ಫೋಟೋಸ್ನೂ ಕೂಡ ನಾವು ಮೀಟ್ ಆದಾಗಿಂದ ಎಲ್ಲದನ್ನು ನೀಟಾಗಿಟ್ಟು ಚಿಕ್ಕದಾಗಿ ಒಂದು ಮಿನಿ ಆಲ್ಬಮ್ನ ಮಾಡಿದ್ರು. ಹಾಗಾಗಿ ಅದನ್ನು ನೋಡ್ತಾ ಕೆಲವೊಂದು ಗ್ಲಿಮ್ಸ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನಾವೆಲ್ಲ ನೋಡಾದ್ಮೇಲೆ ಮಕ್ಕಳು ನಾವು ನೋಡ್ತೀವಿ ಅಂತ ಹೇಳಿ ನೋಡಿದ್ರು. ಇಲ್ಲಿ ಹಾಕಿರೋವಂಥ ಇಂಟೀರಿಯರ್ ಒಂಥರ ಯುನೀಕಾಗಿತ್ತು, ಮೇಲ್ಗಡೆ ಸೀಲಿಂಗು. ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ ತೆಗೆದೆ. ಸ್ಯಾಂಡ್ವಿಚ್ಚು ಓಕೆ ಅನ್ನಿಸ್ತು, ತುಂಬ ಏನು ಖುಷಿ ಆಗಲಿಲ್ಲ. ಹಾಗಾಗಿ ಮಕ್ಕಳು ಒಂದೊಂದು ಪೀಸ್ ತಿಂದರು, ಲಿಪಿ ಒಂದೇ ಪೀಸ್ ತಿಂದಿದ್ದು. ಆದ್ಯ ಪುಂಕಿ ಅಂತೂ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ತಿನ್ನಲೇ ಇಲ್ಲ. ಅದಾದಮೇಲೆ ಕೃತಿಗೆ ಫೋನ್ ಮಾಡಿದ್ವಿ, ಕೃತಿ ಎಲ್ಲಿದ್ದೀರಾ ಅಂತ ಹೇಳಿ. ಅವರು ಮಗನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಓ ಸರಿ ಬನ್ನಿ ಕೃತಿ 5 ನಿಮಿಷ ಹಾಯ್ ಹೇಳಿ ಅಂತ ಹೇಳಿದ್ವಿ. ಬಟ್ ಏನಾರು ಆರ್ಡರ್ ಮಾಡ್ತೀವಿ ಅಂತ ಅಂದರೆ ಬೇಡ ನನಗೇನು ಅಂದರು. ಸರಿ ನಾವೇನು ಆರ್ಡರ್ ಮಾಡಿದ್ವಿ ಅದನ್ನು ನಮ್ಮ ಪಾಡಿಗೆ ನಾವು ತಿಂದ್ಕೊಂಡು ಕೃತಿ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅವ್ರು ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಮನೆಗೆ ಬಂದೆ. ಆ್ಯಕ್ಚುಲಿ ಪ್ರಾಜೆಕ್ಟ್ ವರ್ಕಲ್ಲಿ ಏನಿತ್ತು ಅಂತ ಅಂದರೆ ಲಿಪಿಗೆ
ಕ್ಲಾಕ್ ಮಾಡಲಿಕ್ಕಿತ್ತು. ನಾನೇನು ಮಾಡಿದೆ, ಒಂದು ಪಿಂಕ್ ಕಲರ್ ಡ್ರಾಯಿಂಗ್ ಶೀಟ್ನ ತೊಗೊಂಡು ಈ ಥರ ಕಾಂಪಾಸ್ ಇರುತ್ತಲ್ವ, ಅದಕ್ಕೆ ಪೆನ್ಸಿಲ್ ಹಾಕ್ಕೊಂಡು ಫಸ್ಟ್ ಒಂದು ಸರ್ಕಲ್ನ ಹಾಕ್ಕೊಂಡೆ, ಸ್ವಲ್ಪ ಬೇಸ್ ತಿಕ್ಕಾಗಿರಲಿ ಅಂತ ಹೇಳಿಬಿಟ್ಟು. ಲಿಪಿ ಏನು ಮಾಡಿದ್ಲು, ಲಾಸ್ಟ್ ಟೈಮ್ ಅವಳೇ ಪ್ರಾಕ್ಟೀಸ್ ಮಾಡಿ ಕಲ್ತಿದ್ಲು. ಆ್ಯಕ್ಚುಲಿ ಮಕ್ಳಿಗೆ ಏನಾದರೂ ಒಂದು ಟ್ಯಾಲೆಂಟೆಡಾಗಿ ಐಡಿಯಾ ಬರುತ್ತಲ್ವ, ಇಲ್ಲಿ ಒಂದು ದೊಡ್ಡ ತಟ್ಟೆ ಚಿಕ್ಕ ತಟ್ಟೆನ ಇಟ್ಕೊಂಡು ತಟ್ಟೆಲಿ ಈ ಥರ ಸರ್ಕಲ್ ಮಾಡ್ಕೊಂಡಿದ್ಲು. ಇರು ಮಗಳೇ, ನಾನು ಮಾಡ್ಕೊಡ್ತೀನಿ, ನಾನು ಹೇಳ್ಕೊಡ್ತೀನಿ ಅಂತ ಅಂದರೂ ಅವಳಿಗೆ ಪೇಷನ್ಸ್ ಇಲ್ಲ, ನಾನೇ ಮಾಡಬೇಕು ಅಂತ ಹೇಳಿ. ಹೇಗೆ ಅಂತ ಅಂದರೆ, ಒಂದು 70% 50% ನಾವು ಮನೆಯಿಂದ ಈ ಥರ ಎಲ್ಲ ಕಟ್ ಮಾಡಿ ಕೊಟ್ಟು ಕಳಿಸ್ಬೇಕು. ಇನ್ನು ಮಿಕ್ಕಿದ್ದನ್ನು ಮಕ್ಕಳು ಅಲ್ಲೇ ಪೇಸ್ಟ್ ಮಾಡಿ ನಂಬರ್ಸ್ನೆಲ್ಲದನ್ನು ಹಾಕಬೇಕು ಅಂತ ಇತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ರ್ಯಾಬಿಟ್ ಥೀಮಲ್ಲಿ ಅವಳಿಗೆ ಕ್ಲಾಕ್ನ ಮಾಡಿಸೋಣ ಅಂತ ಹೇಳಿಬಿಟ್ಟು ಮಾಡಿಸ್ದೆ. ಇದು ಇನ್ನೊಂದು ವೈಟ್ ಕಲರ್ ಡ್ರಾಯಿಂಗ್ ಶೀಟ್ನ ತೊಗೊಂಡು ಆ ಸರ್ಕಲ್ ಏನಿರುತ್ತೆ ಆ ಸರ್ಕಲ್ಗಿಂತ ಒಂಚೂರು ದೊಡ್ಡದಾಗಿ ಮಾಡಿಸ್ದೆ. ಬಟ್ ನನಗೇನಂತ ಅಂದರೆ, ಏನೇ ಒಂದು ಮಾಡಿದ್ರೂ ಔಟ್ ಆಫ್ ಮಾರ್ಕ್ಸ್ ಸಿಗಬೇಕು, ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಒಂದು ಮೈಂಡಲ್ಲಿರುತ್ತೆ. ಪಾಪುನ ಈ ಥರ ಚೇರ್ ಮೇಲೆ ಕೂರಿಸ್ಕೊಂಡಿದ್ದೆ. ಇವಾಗಂತೂ ಅವಳು ಚೇರ್ ಮೇಲೆ ಕೂರೋದೇ ಇಲ್ಲ, ಎಲ್ಲಿ ಬಿದ್ದುಬಿಡ್ತಾಳೋ ಅಂತ ಅನ್ನಿಸ್ತಿರುತ್ತೆ. ಫುಲ್ ನೋಡಿ, ಇಲ್ಲಿ ಚೇರ್ನೇ ತಳ್ಕೊಂಡು ಆಟ ಆಡ್ತಾ ಇದ್ದಾಳೆ. ನನಗೆ ಮೋಸ್ಟ್ ಯೂಸ್ಫುಲ್ ಆಗಿದ್ದ ಚೇರ್ ಅಂತ ಅಂದರೆ ಇದೆ ಅನಿಸುತ್ತೆ. ಆರಾಮಾಗಿ ಅದ್ರ ಮೇಲೆ ಕೂರಿಸ್ಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಈ ಥರ 2 ಸರ್ಕಲ್ನ ಮಾಡಿಕೊಂಡೆ. ಫಸ್ಟ್ ಕೆಳಗಡೆ ವೈಟ್ ಸರ್ಕಲ್ನ ಇಟ್ಕೊಂಡು ಅದ್ರ ಮೇಲ್ಗಡೆ ಪಿಂಕ್ ಕಲರ್ ಏನು ಸರ್ಕಲ್ ಮಾಡ್ಕೊಂಡಿದ್ದೆ ಅದನ್ನು ಪೇಸ್ಟ್ ಮಾಡಿದೆ. ಅಲ್ಲಿ ಕೆಳಗಡೆ ಇದೆಯಲ್ಲ ಪಿಂಕ್ ಕಲರು ರ್ಯಾಬಿಟ್ ಟೈಪ್ ಕ್ಲಾಕ್, ಅದನ್ನು ಲಿಪಿ ಮಾಡಿ ಪ್ರಾಕ್ಟೀಸ್ ಮಾಡಿದ್ಲು. ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಕಂಪ್ಲೀಟಾಗಿ ಅವಳೇ ಅಲ್ಲೇ ಎಲ್ಲದನ್ನು ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಈ ಥರ ಸರ್ಕಲ್ ಎಲ್ಲ ಅವಳಿಗೆ ಮಾಡೋಕ್ಕೆ ಬರಲ್ಲ ಅಲ್ವಾ, ಹಾಗಾಗಿ ಮ್ಯಾಮ್ನ ಕೇಳಿದಾಗ ಸ್ವಲ್ಪ ನೀವು ಮಾಡಿಕೊಟ್ಟು ಕಳಿಸಿ, ಇನ್ನು ಮಿಕ್ಕಿದ್ದೆಲ್ಲದನ್ನು ಸ್ಕೂಲಲ್ಲೇ ಮಾಡಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಾನು ಇಷ್ಟನ್ನು ಮಾಡಿ ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲದನ್ನು ಅವಳೇ ಹೋಗ್ಬಿಟ್ಟು ಮಾಡ್ಕೊಳ್ತಾಳೆ. ಆ್ಯಕ್ಚುಲಿ ಆ ಫಸ್ಟ್ದು ಏನು ತೋರಿಸ್ದೆ ಅದನ್ನು ಪಾಪು ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾಳೆ. ಆಂಟಿ ಮಾತಾಡಿಸ್ತಿದ್ದಾರೆ, ಅದಕ್ಕೆ ನಗ್ತಿದ್ದಾಳೆ. ಫಸ್ಟ್ ಏನು ತೋರಿಸ್ತಾ ಅದನ್ನು ಕಂಪ್ಲೀಟಾಗಿ ಲಿಪಿನೇ ಮಾಡಿದ್ದು, ನಾನು ಏನೂ ಹೆಲ್ಪ್ ಮಾಡಿರಲಿಲ್ಲ ಅವಳಿಗೆ. ಇದು ಒಂದು ಬ್ರೌನ್ ಕಲರ್ ಪೇಪರಲ್ಲಿ ಗಡಿಯಾರದ ಮುಳ್ಳೇನಿರುತ್ತೆ ಅದಕ್ಕೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಟ್ಟಿದ್ದೀನಿ. ಸೊ ಇದಿಷ್ಟು ಲಿಪಿಗೆ ಪ್ರಾಜೆಕ್ಟ್ ವರ್ಕ್ನ ಮಾಡಿದ್ದು ನಾನು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.